ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಬೀದರ್ನಲ್ಲಿ ಮಾದಕ ವಸ್ತು ಸಾಗಣೆ ಪತ್ತೆ. 1.34 ಲಕ್ಷ ರೂಪಾಯಿ ಮೌಲ್ಯದ ಗುಳಿಗೆ ಸಿರಪ್ ಜಪ್ತಿ. 3 ಬಂಧನ. ಬೀದರ್ ನಗರದ ಮಾರ್ಕೆಟ್ ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ 11/2026 ಕಲಂ 21 ಹಾಗೂ 22B NDPS ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ನಾರ್ಕೋಟಿಕ್ ಅಂಶ ಹೊಂದಿರುವ ಗುಳಿಗೆಗಳು, ಕಾಫ್ ಸಿರಪ್ ಬಾಟಲಿಗಳು ಹಾಗೂ 2 ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. 3 ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಡೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾರ್ಚ್ 2ರಂದು ಮಧ್ಯಾಹ್ನ 3 ಗಂಟೆಗೆ ಸುಮಾರಿಗೆ ಬೀದರ್ ನಗರದ ಶಹಾಪುರ ಗ್ರಾಮ ಮಾರ್ಗದಲ್ಲಿ ಬಾತ್ಮಿಯ ಮೇರೆಗೆ ಪೊಲೀಸರು ತಪಾಸಣೆ ನಡೆಸಿ 2 ಬೈಕ್ಗಳಲ್ಲಿ ಸಾಗಿಸುತ್ತಿದ್ದ ಮಾದಕ ವಸ್ತುಗಳನ್ನು ಪತ್ತೆ ಹಚ್ಚಿದ್ದರು. ಆರೋಪಿಗಳಿಂದ 100 ಬಾಟಲಿ ಕಾಫ್ ಸಿರಪ್, 17,200 ಮತ್ತು 2,160 ನಸೆ ಗುಳಿಗೆಗಳು, 42,311 ಜಪ್ತಿ ಮಾಡಲಾಗಿದೆ. ಜೊತೆಗೆ 2 ಬೈಕ್ಗಳ ಮೌಲ್ಯ 75,000 ಸೇರಿ ಒಟ್ಟು 1,34,511 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮಾದಕ ವಸ್ತುಗಳನ್ನು ಬೀದರ್ ನಗರದಲ್ಲಿ ಅಕ್ರಮವಾಗಿ ಮಾರಾಟ ಮಾಡಲು ಸಾಗಿಸುತ್ತಿದ್ದಾಗಿ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ಪ್ರಕರಣ ದಾಖಲಿಸಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಯಶಸ್ವಿ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ಲಾಘಿಸಿದ್ದಾರೆ. ವರದಿ ಮನೋಹರ್ ಹೊಸ್ಮನಿ, ಬೀದರ್ ವೀರ ನ್ಯೂಸ್ ಕನ್ನಡ. ಹೈದರಾಬಾದಿಂದ ಈ ರೀತಿ ಕಾಫ್ ಸಿರಪ್ಗಳನ್ನು, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಗಳನ್ನು, ಮಾದಕ ವಸ್ತುಗಳಾಗಿ ಯೂಸ್ ಮಾಡುವಂಥ ಈ ಮೆಡಿಕಲ್ ಟ್ಯಾಬ್ಲೆಟ್ಗಳನ್ನು ಸಾಗಣೆ ಮಾಡುತ್ತಾ ನಮ್ಮ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಈ ರೀತಿ ಕಾಫ್ ಸಿರಪ್ ಸುಮಾರು 100 ಬಾಟಲ್ಸ್ ಕಾಫ್ ಸಿರಪ್ಪನ್ನು ಬೀದರ್ ಯುವಕರಿಗೆ ಮಾರಾಟ ಮಾಡಬೇಕನ್ನೋ ದುರುದ್ದೇಶದಿಂದ 3 ಆರೋಪಿಗಳು 2 ಬೈಕ್ಗಳ ಮೇಲೆ ಹೋಗ್ತಿರುವಾಗ ನಮ್ಮ ಪೊಲೀಸರು ಯಶಸ್ವಿಯಾಗಿ ಅವರನ್ನು ಹಿಡಿದಿದ್ದಾರೆ. ಸುಮಾರು 4,800 ಟ್ಯಾಬ್ಲೆಟ್ಗಳು, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಗಳು ಪ್ಲಸ್ ಒಂದು 100 ಕಾಫ್ ಸಿರಪ್ಗಳು ನಮ್ಮವರು ಜಪ್ತಿ ಮಾಡಿದ್ದಾರೆ. ಇನ್ನು 3 ಆರೋಪಿಗಳನ್ನು ಜೈಲಿಗೆ ಕಳಿಸಿದ್ದಾರೆ. ಈ ಹಿಂದೆ ಕೂಡ ನಾವೊಂದು ಕೇಸ್ ಮಾಡಿದ್ದೇವೆ. ಈ ವರ್ಷದಲ್ಲಿ ಇದು 3ನೇ ಕೇಸು. ಬೀದರ್ ಪೊಲೀಸರಾಗಿ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಈ ರೀತಿ ಡ್ರಗ್ಸ್ ದಂಧೆಯಲ್ಲಿ ತೊಡಗಿಸಿಕೊಂಡು ಬೀದರ್ ಯುವಕರನ್ನು ಹಾಳು ಮಾಡಬೇಕಂತ ದುರುದ್ದೇಶವನ್ನು ಇಟ್ಕೊಳ್ಳುವ ಎಲ್ಲ ಕ್ರಿಮಿನಲ್ಸ್ಗೂ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಬೀದರ್ ಜಿಲ್ಲೆಯಲ್ಲಿ ಈ ರೀತಿ ನಾರ್ಕೋಟಿಕ್ಸ್ಗೆ ಯಾವುದೇ ರೀತಿ ಆಸ್ಪದ ಇಲ್ಲ ಅಂತ ಹೇಳ್ತಾ ಇದ್ದೇನೆ.